ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನೋಡ್ರಿ, ಮತ್ತೆ ನಮ್ಮ ಕಾರ್ಯಕ್ರಮವನ್ನು ಮೊಮೆಂಟೋ ಕೊಡುವುದರ ಮೂಲಕ ಸ್ಟಾರ್ಟ್ ಮಾಡಲಾಯಿತು. ನೋಡ್ರಿ, ಈಗ ಎಲ್ಲ ಜೆಂಟ್ಸ್ ನಮ್ಮ ಸ್ನೇಹಿತರಿಗೆ ಮೊಮೆಂಟೋ ಮತ್ತು ಟಿ ಶರ್ಟ್, ಈ ಹಾಕಿರುವಂತಹ ಟಿ ಶರ್ಟ್ ಸವಿ ನೆನಪಿಗಾಗಿ ಟಿ ಶರ್ಟ್ ಮತ್ತು ಮೊಮೆಂಟೋವನ್ನು ಕೊಟ್ಟರು. ಕೊಟ್ಟ ನಂತರ ಪ್ರತಿಯೊಬ್ಬರು ಸ್ವೀಕರಿಸಿದ ನಂತರ ನೆಕ್ಸ್ಟ್ ಈಗ ಫೋಟೋನ ತೊಗೊಳ್ಳೋಣ ಅಂದ್ಕೊಂಡು ಒಂದು ಸ್ವಲ್ಪ ಫೋಟೋ ವಿಡಿಯೋವನ್ನು ತೊಗೊಂಡ್ವಿ. ನೋಡ್ರಿ, ಯಾಕಂದ್ರೆ 20 ವರ್ಷಗಳ ನಂತರ ಭೇಟಿಯಾಗಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಸವಿನೆನಪು ಇರಬೇಕಲ್ರಿ ಶಾಶ್ವತವಾಗಿ. ಹಾಗಾಗಿ ಮತ್ತೆ ಈ ಸಂದರ್ಭ ಬರುತ್ತೋ ಇಲ್ಲೋ ಅಂದ್ಕೊಂಡು ಎಲ್ಲ ಅವರು ಫೋಟೋ ತೊಗೊಂಡ್ರು. ಮತ್ತು ನಾವು ನೆಕ್ಸ್ಟ್ ನಾವು ಲೇಡೀಸ್ ನಿಂತ್ಕೊಂಡು ನಾವು ಸ್ವಲ್ಪ ಫೋಟೋವನ್ನು ತೊಗೊಂಡು ನೆಕ್ಸ್ಟು ಸ್ವಲ್ಪ ಸ್ನ್ಯಾಕ್ಸ್ ಟೈಮ್ ಆಗಿತ್ತು. ಹಾಗಾಗಿ ಸ್ನ್ಯಾಕ್ಸ್ ತೊಗೊಂಡು ಮತ್ತೆ ಸ್ಟಾರ್ಟ್ ಮಾಡೋಣ ಕಾರ್ಯಕ್ರಮ ಅಂಥೇಳಿ ಮತ್ತು ಸ್ನ್ಯಾಕ್ಸ್ ತೊಗೊಳಕ್ಕೆ ಹೋದೆ. ನೋಡ್ರಿ, ಸ್ನ್ಯಾಕ್ಸಲ್ಲಿ ಏನು ಕೊಟ್ಟಿದ್ರು ಅಂದ್ರೆ ಗಿರಿಮಿಟ್ಟ ಮತ್ತು ಕಟ್ ಮಿರ್ಚಿ ಕೊಟ್ಟಿದ್ರು. ನೋಡ್ರಿ, ಕಟ್ ಮಿರ್ಚಿ ಮಸಾಲ ಕಟ್ ಮಿರ್ಚಿನ ಕೊಟ್ಟಿದ್ರು. ಅದನ್ನು ಊಟನೇ ಇನ್ನೂ ಅರಿಗಿರಲಿಲ್ಲ. ಸುಮ್ಮನೆ ಸ್ವಲ್ಪ ಉಪಹಾರ ತೊಗೊಳ್ಳೋಣ ಅಂದ್ಕೊಂಡು ಎಲ್ಲರೂ ಸ್ವಲ್ಪ ಉಪಹಾರವನ್ನು ತೊಗೊಂಡೆ. ನೋಡ್ರಿ, ಸಾಯಂಕಾಲ ಸ್ನ್ಯಾಕ್ಸ್ ತೊಗೊಳಕ್ಕೆ ಎಲ್ಲರೂ ಬಂದರು. ಆಗಲೇ ಸಮಯ ಆಗಿತ್ತು, 5 ಗಂಟೆಗೆ ಕ್ಲೋಸ್ ಆಗುತ್ತಂತ ಸ್ನ್ಯಾಕ್ಸ್ ಟೈಮು. ಹಾಗಾಗಿ ಎಲ್ಲರೂ ಸೇರಿ ಇವರು ಮೇಡಮ್ ಅವರು ಉಸೇಂಬಿ ಅಂತ ಫ್ರೆಂಡ್, ಅವರು ಟೀ ಕುಡಿತಾಯಿದ್ರು. ಆಗಲೇ ಸ್ನ್ಯಾಕ್ಸ್ ಮುಗಿಸಿದ್ರು ಅವರು. ಈಗ ಇವರು ಸಹಿತ ಸ್ನ್ಯಾಕ್ಸ್ ತೊಗೊಂಡು ಸ್ವಲ್ಪ ಮಾತಾಡ್ತಾಯಿದ್ರು. ನಾವು ಸ್ನ್ಯಾಕ್ಸ್ ತೊಗೊಂಡ್ವಿ. ತೊಗೊಂಡ ನಂತರ ಟೀ ಕುಡಿಯಾಕತ್ತಿದ್ವಿ. ಒಂದು ಫೋಟೋ ತೊಗೊಳ್ಳೋಣ ಅಂತೇಳಿ ಒಂದು ಫೋಟೋ ತೊಗೊಂಡ್ವಿ ಅಲ್ಲಿ. ನೆಕ್ಸ್ಟ್ ಎಲ್ಲ ಮುಗಿಸಿದ ನಂತರ ಮತ್ತೆ ನೆಕ್ಸ್ಟ್ ನಮ್ಮ ಪ್ಲೇಸ್ಗೆ ಬಂದು ಕುಳಿತುಕೊಳ್ಳುವ ಸಮಯ ಆಯಿತು. ಯಾಕಂದ್ರೆ ಜೆಂಟ್ಸ್ಗೆಲ್ಲ ಮೊಮೆಂಟು ಮತ್ತು ಟಿ ಶರ್ಟನ್ನು ಕೊಡಲಾಯಿತು. ಈಗ ನೆಕ್ಸ್ಟ್ ನಮ್ಮ ಸರದಿ ಇತ್ತು. ನಮಗೂ ಸಹಿತ ಎಲ್ಲ ಸ್ನೇಹಿತರು, ಕೆಲವು ಸ್ನೇಹಿತರು ಎಫರ್ಟ್ ಹಾಕಿ ನಮಗೂ ಸಹಿತ ಒಂದು ಒಳ್ಳೆಯ ಕಾಣಿಕೆಯನ್ನು ತಂದಿದ್ದರು, ಮರೆಯದ ಕಾಣಿಕೆ. ನೆಕ್ಸ್ಟು ನಮ್ಮ ಶಿವಲೀಲಾ ಅವರು ಹೊರಗಡೆ ಹೋಗಿರುವಂತಹ ಜೆಂಟ್ಸ್ಗೆ ಅನೌನ್ಸ್ ಮಾಡ್ತಾಯಿದ್ರು, ಎಲ್ಲಿದ್ದರು ಬೇಗನೆ ಬನ್ನಿ ಅಂಥೇಳಿ. ಎಲ್ಲ ಜೆಂಟ್ಸು ಬಂದಾಯಿತು. ಆನಂತರ ನಮ್ಮ ಸ್ನೇಹಿತರಾದಂತಹ ಸುರೇಶ್ ಸರ್ ಮತ್ತು ರಾಜಶೇಖರ್ ಸರ್ ವೇದಿಕೆ ಹತ್ರ ನಿಂತ್ಕೊಂಡು ಎಲ್ಲರಿಗೂ ಮೊಮೆಂಟೋ ಮತ್ತು ಸಾರಿ ಗಿಫ್ಟನ್ನು ರೆಡಿ ಮಾಡಿ ಇಟ್ಕೊಂಡು ಎಲ್ರಿಗೂ ವಿತರಣೆ ಮಾಡಬೇಕಂತೇಳಿ ರೆಡಿ ಮಾಡಿಕೊಂಡ್ರು. ಈಗ ಒಬ್ಬೊಬ್ಬರಾಗಿ ನಮ್ಮ ಸ್ನೇಹಿತೆಯರು, ಫ್ರೆಂಡ್ಸ್ ಒಬ್ಬೊಬ್ಬರಾಗಿ ಬಂದು ಗಿಫ್ಟ್ಗಳನ್ನು ತೆಗೆದುಕೊಂಡು ಹೋಗ್ತಾಯಿದ್ರು, ಮೊಮೆಂಟೋ ಮತ್ತು ಸಾರಿನ. ಇದು ಒಂದು ವೈಭವಪೂರಿತ ಕಾರ್ಯಕ್ರಮ ಅಂದರೂ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ನಮಗೆ ಅವತ್ತು ಭಾಳ ಖುಷಿ ಅಂದರೆ ಭಾಳ ಖುಷಿಯಾಗಿತ್ತು. ಒಂಥರ ಏನಂದ್ರೆ ಅಮೃತ ಸವಿದಷ್ಟು ಖುಷಿಯಾಗಿತ್ತು. ಭಾಳ ಖುಷಿ ಅಂದರೆ ಭಾಳ ಖುಷಿಯಾಗಿದ್ವಿ ನಾವು. BA ಪದವಿ ಸ್ನೇಹಿತೆಯರು ಎಲ್ಲರನ್ನೂ ಸೇರಿಸಲು ಕಾರಣರಾದಂತಹ ಮತ್ತು ಈ ಕಾರ್ಯಕ್ರಮವನ್ನು ಮಾಡಲು ಕಾರಣರಾದಂತಹ ಸ್ನೇಹಿತರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ಆ ಕಾರ್ಯಕ್ರಮ ಮಾಡೋದಕ್ಕಿಂತ ಮುಂಚೆ ಒಂದು ತಿಂಗಳ ಮುಂಚಿತವಾಗಿ ಎಲ್ಲ ಸ್ನೇಹಿತರು ಒಬ್ಬೊಬ್ಬರಾಗಿ ಕಾಂಟ್ಯಾಕ್ಟ್ ಆಗ್ತಾ ಇದ್ವಿ. ಒಂದು 8 ದಿನ ಇತ್ತು ಬಾಕಿ ಅನ್ನೋದ್ರೊಳಗೆ ಎಷ್ಟು ಎಕ್ಸೈಟ್ಮೆಂಟ್ ಇತ್ತಂದ್ರೆ, ಎಷ್ಟು ಖುಷಿ ಇತ್ತು ಎಲ್ಲರಲ್ಲಿ, ಎಷ್ಟು ಸಂತಸ ಇತ್ತು ಅಂದ್ರೆ ಆ ದಿವಸ ಯಾವಾಗ ಬರುತ್ತೋ ಅಂತ ಎಲ್ಲರೂ ಕಾಯ್ತಾಯಿದ್ರು. ಆ ದಿವಸ ಬಂದೇ ಬಿಡ್ತು. ಎಲ್ಲರಿಗೂ ಸಂತೋಷ, ಸಂಭ್ರಮ, ಸಡಗರ, ಎಲ್ಲರಿಗೂ ಖುಷಿಯನ್ನು ತಂದುಕೊಡ್ತು. ಇದು ಮರೆಯಲಾರದಂತಹ ಕ್ಷಣ, ದಿನ. ಈ ದಿನ ನಮಗೆ ಮತ್ತೆ ಮುಂದೆ ಬರುತ್ತೋ ಬರಲ್ಲೋ ಗೊತ್ತಿಲ್ಲ, ಆದರೆ ಈ ದಿನವನ್ನು ನಾವು ಎಂದೂ ಮರೆಯಲು ಸಾಧ್ಯನೇ ಇಲ್ಲ ಬಿಡ್ರಿ. ಅಷ್ಟು ಖುಷಿ ಇತ್ತು ಎಲ್ಲರ ಮನದಲ್ಲಿಯೂ, ಎಲ್ಲರ ಮನಸ್ಸಿನಲ್ಲಿಯೂ ಸಹಿತ. ಅಂದರೆ ನಾವು ಡಿಗ್ರಿ ಕಾಲೇಜ್ ಒಳಗೆ ನೋಡಿರುವಂತಹ ವಿದ್ಯಾರ್ಥಿಗಳು ಆಮೇಲೆ ನೋಡಿದ್ರು, ಎಲ್ಲರೂ ಗುರುತನ್ನು ಹಿಡಿದ್ರು. ಆದ್ರೆ ಫೋಟೋ ಮೊದಲು ಡಿಗ್ರಿ ಒಳಗೆ ಫೋಟೋ ತೆಗೆಸ್ಕೊಂಡಿದ್ವಿ ಎಲ್ಲ ಇದ್ವಲ್ಲ. ಹಾಗಾಗಿ
ಆ 20 ವರ್ಷದ ನಂತರ ಈ ಮುಖಗಳನ್ನು ನೋಡಿದಾಗ ಎಷ್ಟು ಒಂಥರ ಖುಷಿ ಅನಿಸ್ತಾ, ಅವರು ಈಗ ಹಿಂಗಾಗಿದ್ದಾರ ಅಂತೇಳಿ ಭಾಳ ಸಂತೋಷ ಸಂಭ್ರಮ ಪಟ್ವಿ. ಹೇಳಕ್ಕೆ ಅಸಾಧ್ಯವಾದದ್ದು ಇಷ್ಟು ಹೇಳಿದೆ ನಾನು. ಆ ಪ್ಲೇಸ್ ಅಂತೂ ಭಾಳ ಸಖತ್ತಾಗಿತ್ತು ನೋಡ್ರಿ, ಮಸ್ತ್ ಅಂದ್ರೆ ಮಸ್ತ್ ಇತ್ತು. ಒಳ್ಳೆಯ ಪ್ಲೇಸನ್ನು ಆರಿಸಿದ್ರು ಸ್ನೇಹಿತರು. ಈ ಕಾರ್ಯಕ್ರಮವನ್ನು ಮಾಡಲು ಒಳ್ಳೆಯ ಪ್ಲೇಸ್ ಅಂತಲೇ ಅನ್ಬೋದು. ಆದರೆ ಫುಲ್ ಎಂಜಾಯ್ ಮಾಡಲಿಲ್ಲ ಆ ಪ್ಲೇಸಲ್ಲಿ. ಅಲ್ಲಿ ಭಾಳ ಚೆನ್ನಾಗಿತ್ತು ಪ್ಲೇಸು ಎಂಜಾಯ್ ಮಾಡೋಕ್ಕೆ, ಆಟ ಆಡೋಕ್ಕೆ ಮತ್ತು ಫ್ರೆಂಡ್ಸ್ ಜೊತೆಗೆ, ನಮ್ಮ ಅಕ್ಕಪಕ್ಕದವ್ರ ಮನೆ ಜೊತೆಗೆ, ಫ್ಯಾಮ್ಲಿ ಜೊತೆಗೆ ಹೋಗಿ ಆ ರೆಸಾರ್ಟಲ್ಲಿ ಖುಷಿ ಪಡೋದು ಭಾಳ ಚೆನ್ನಾಗೈತಿ. ಆದ್ರೆ ನಾವು ಇಲ್ಲಿ ಅಷ್ಟೊಂದು ಖುಷಿ ಪಡಲಿಲ್ಲ. ಆದರೆ ಈ ಸ್ನೇಹಿತೆಯರ ಜೊತೆ ಖುಷಿ ಪಟ್ಟಿವಲ್ಲ, ಅದನ್ನಂತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ನೋಡ್ರಿ, ಅಷ್ಟೊಂದು ಸಂತೋಷ. ಈಗ ಎಲ್ಲರಿಗೂ ಸೀರೆ ಮತ್ತು ಮೊಮೆಂಟೋವನ್ನು ಕೊಟ್ಟರು. ನಾನು ಸಹಿತ ಸೀರೆ ಮತ್ತು ಮೊಮೆಂಟೋವನ್ನು ತಗೊಂಡೆ. ಆದರೆ ಇದನ್ನು ಕೊನೆಯಲ್ಲಿ ನಿಮಗೆ ನಾನು ತೋರಿಸ್ತೇನೆ. ಇಲ್ಲಿರುವಂಥ ಸ್ನೇಹಿತರಲ್ಲಿ ಸಾಕಷ್ಟು ಜನ ಕೊಪ್ಪಳದಲ್ಲಿ ಇರುವವರು ಇದ್ದಾರೆ, ಲೋಕಲ್ ಅವರು, ಮತ್ತು ಹಳ್ಳಿಯಲ್ಲಿ ಸುತ್ತಮುತ್ತಲು ಹಳ್ಳಿಯಲ್ಲಿರುವಂತಹ ಸ್ನೇಹಿತೆಯರು ಸಾಕಷ್ಟು ಜನ ಇದ್ದಾರೆ. ಆದ್ರೆ ನಮಗೆ ಏನು ಅನ್ನಿಸ್ತು ಅಂದ್ರೆ, ಎಲ್ಲೋ ಅವ್ರನ್ನ ನೋಡಿರ್ತೀವಿ, ಅಕ್ಕಪಕ್ಕದಲ್ಲೇ ನೋಡಿರ್ತೀವಿ. ಬಸ್ ಹತ್ಬೇಕಾದ್ರೆ ಇಳಿಬೇಕಾದ್ರೆ ಕೊಪ್ಪಳದಲ್ಲಿ ಲೋಕಲ್ ಎಲ್ಲಾದರೂ ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ನೋಡಿರ್ತೀವಿ. ಆದರೆ ಇವರೇ ನಮ್ಮ ಡಿಗ್ರಿ ಫ್ರೆಂಡ್ ಅಂತ ನಮ್ಗೆ ಗೊತ್ತೇ ಆಗಿರಲ್ಲ ಅಂತ ನನಗೀಗ ಅನ್ಸಾಕತ್ತೈತಿ. ಇವ್ರನ್ನೆಲ್ಲೋ ನೋಡ್ತಿರ್ತೀವಿ, ಆದರೆ ಎಲ್ಲೋ ನೋಡಿವಿ ಅಂತ ಸುಮ್ಮನೆ ಮುಂದೆ ಹೋಗ್ಬಿಡ್ತೀವಿ. ಒಂದು ಸ್ನೇಹ ಸಮ್ಮೇಳನ ಮಾಡಿದ್ದು ಬಹಳ ಉಪಯುಕ್ತವಾದಂತಹ ಕಾರ್ಯಕ್ರಮ ಅಂತ ನಮಗೆ ಅನಿಸುತ್ತೆ. ಇನ್ಮೇಲೆ ಫ್ರೆಂಡ್ಸ್ ಯಾರಾದರೂ ಭೇಟಿಯಾದ್ರೆ ಖುಷಿಯಿಂದ ಅವ್ರನ್ನ ಮಾತಾಡಿಸ್ಬೋದಲ್ಲ. ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ಅನ್ಸಾಕತ್ತೈತೆ ನನಗೆ. ಎಲ್ಲ ಸ್ನೇಹಿತರಿಗೆ ಮೊಮೆಂಟ್ ಮತ್ತು ಪ್ರೈಸ್ ಕೊಟ್ಟು, ಈಗ ನೋಡ್ರಿ ಎಷ್ಟು ಚೆನ್ನಾಗೈತೆ ಅಂದ್ರೆ ಪ್ಲೇಸ್ ಭಾಳ ಸಖತ್ತಾಗಿತ್ತು. ಫುಲ್ ಎಂಜಾಯ್ಮೆಂಟ್ ಮಾಡಲಿಕ್ಕೆ ಆಗಲಿಲ್ಲ, ಆದರೂ ಸಹಿತ ಪರವಾಗಿಲ್ಲ. ಬೇರೆ ನಾವು ಫ್ಯಾಮಿಲಿ ಜೊತೆಗೆ ಹೋದರೂ ಪರವಾಗಿಲ್ಲ, ಆದ್ರೆ ಸ್ನೇಹಿತರ ಜೊತೆಗೆ ಹಂಚಿಕೊಂಡಂಥ ಕ್ಷಣಗಳನ್ನು ಮರೆಯಲು ಸಾಧ್ಯನೇ ಇಲ್ಲ. ಈಗ ಕೊನೆಯಲ್ಲಿ ನಾವು ಎಲ್ಲರೂ ಸೇರಿ ಒಂದು ಫೋಟೋಶೂಟ್ ಇತ್ತು. ಅಲ್ಲಿ ವಿಮಲ್ ರೆಸಾರ್ಟ್ನವರು ಸಹಿತ ನಮ್ಮ ಎಲ್ಲರ ಜೊತೆ ಸ್ವಲ್ಪ ಅನಿಸಿಕೆಗಳನ್ನು ಹೇಳ್ರಿ, ನಿಮ್ಮ ಅನಿಸಿಕೆಗಳನ್ನು ಇಲ್ಲಿ ಬಂದು ನಿಮಗೆ ಏನು ಅನ್ನಿಸ್ತು, ಚೆನ್ನಾಗಿ ಅನ್ನಿಸ್ತಾ ಹೆಂಗೆ ಅಂತ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸ್ರಿ ಅಂತ ಹೇಳಿದರು. ಅಲ್ಲಿ ಒಬ್ಬರು ಜೆಂಟ್ಸು ಒಬ್ಬ ಲೇಡೀಸು ಮಾತಾಡಿದರು. ನಮ್ಮ ಅನಿಸಿಕೆಗಳನ್ನೆಲ್ಲ ಅವರು ಹೇಳಿಕೊಂಡ್ರು. ಫೋಟೋಶೂಟನ್ನು ಆಯಿತು, ಸ್ವಲ್ಪ ವಿಡಿಯೋನೂ ಆಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ ಎಲ್ಲ ಬಂದಿರೋದು ಕೊಪ್ಪಳ SG ಕಾಲೇಜ್ 2005 ಬ್ಯಾಚ್ ಅವರು. ಸೊ ಎಲ್ಲರೂ ಸೇರಿ ಇಲ್ಲಿ ಒಂದು ಇವೆಂಟ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಸೊ ಇಲ್ಲಿ ಬಂದಿದ್ವಿ. ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಇಲ್ಲೆಲ್ಲ ಫೆಸಿಲಿಟಿಗಳನ್ನು ಕೊಟ್ಟಿದ್ರು. ನಾವು 5 o'clock ಲಾಸ್ಟ್ ಟೈಮಿಂಗ್ ಕೊಟ್ಟಿದ್ರು, ಬಟ್ 6 o'clockವರೆಗೂ ನಮಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಸೊ ಅದ್ರ ಜೊತೆಗೇ ಇಲ್ಲಿ ಊಟ ಕೂಡ ಚೆನ್ನಾಗಿತ್ತು, ಟಿಫಿನ್ ಚೆನ್ನಾಗಿತ್ತು, ಪ್ರತಿಯೊಂದು ಸ್ನ್ಯಾಕ್ಸು ಎಲ್ಲ ಚೆನ್ನಾಗಿತ್ತು. ನಮಗೆಲ್ಲ ರೀತಿ ಅನುಕೂಲ ಮಾಡಿಕೊಟ್ಟಿದ್ದೀರಿ. ಅದೇ ರೀತಿಯಾಗಿ ಫ್ಯಾಮಿಲಿ ಬರೋದಕ್ಕೂ ಎಲ್ಲ ರೀತಿ ಎಂಟರ್ಟೈನ್ಮೆಂಟಿಗೆ ಚೆನ್ನಾಗೈತಿ. ಸೊ ಬೇರೆಯವರು ಬರ್ಬೋದು, ನಮಗೂ ಒಳ್ಳೆ ರೀತಿ ಎಕ್ಸ್ಪೀರಿಯನ್ಸ್ ಆಯಿತು. ನಾವು ಕೂಡ ಬೇರೆಯವ್ರಿಗೂ ಹೇಳ್ಕೊಡ್ತೀವಿ, ಬನ್ನಿ ವಿಮಲ್ ರೆಸಾರ್ಟ್ ಚೆನ್ನಾಗೈತಿ ಅಂತ ಹೇಳ್ತೀವಿ. ಓಕೆ, ಈ ರೆಸಾರ್ಟ್ಗೆ ಬಂದಿದ್ವಿ. ಈ ರೆಸಾರ್ಟ್ನಲ್ಲಿ ಕೂಡ ನಮಗೆ ಯಾವುದಕ್ಕೆ ಕಡಿಮೆ ಆಗದಂತೆ ನನಗೆ ನಾವು ಈಗ ನೋಡ್ರಿ ಇಷ್ಟೆಲ್ಲ ಸೇರಿದ್ವಪ್ಪ ಅಂತಂದರೆ, ಎತ್ತಣ ಮಾಮರ ಎತ್ತಣಕ್ಕೆ ಹೋಗಿಲ್ಲ, ಎತ್ತಣಿಂದ ಸಂಬಂಧವಯ್ಯ ಅಂತ ಹೇಳ್ತಾರಲ್ಲ, ಎಲ್ಲೆಲ್ಲರೂ ಸೇರ್ಕೊಂಡಿದ್ದೀವಿ ನಾವು ಇವತ್ತು. ಇದಕ್ಕೆಲ್ಲ ಕಾರಣ ನಮ್ಮ ಸ್ನೇಹಿತರು ಮತ್ತು ನಮ್ಮ ಸ್ನೇಹಿತರಿಗೆ ಇದೆಲ್ಲ ಆಯ್ಕೆ ಮಾಡಿ ನಮಗೆ ಒಳ್ಳೆಯ ಒಂದು ಉಪಚಾರವನ್ನು ಮಾಡಬೇಕಂತ ಈ ರೆಸಾರ್ಟಿನ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ವಿಡಿಯೋ ತಗೋತೀವಿ, ನೀವೇನಾದ್ರೂ ರೆಡಿ? 3, 2, 1 ಸ್ಟಾರ್ಟ್. ನೋಡ್ರಿ, ಎಲ್ಲ ಮುಗಿಸ್ಕೊಂಡು ಕೊನೆಯಲ್ಲಿ ವಿಮಲ್ ರೆಸಾರ್ಟ್ ಅಂಗಳದಲ್ಲಿ ಒಂದು ಫೋಟೋಶೂಟ್ ತೊಗೊಂಡ್ವಿ. ಮತ್ತು ಲೇಡೀಸು ಮತ್ತು ಜೆಂಟ್ಸು ಎಲ್ಲರೂ ಒಂದೊಂದು ಫೋಟೋನ ಇರಲಿ ಅಂತೇಳಿ ಒಂದು ಫೋಟೋ ತೊಗೊಂಡ್ವಿ ನೋಡ್ರಿ. ನೆಕ್ಸ್ಟು ಬಸ್ಸು ನಮಗೋಸ್ಕರ ಕಾಯ್ತಾ ಇತ್ತು.
ಕೊನೆಯಲ್ಲಿ ಬಸ್ ಹತ್ತಿ ಪ್ರಯಾಣವನ್ನು ಬೆಳೆಸಿದ್ವಿ ನೋಡ್ರಿ. ನೆಕ್ಸ್ಟು ನಾನು ಮನೆಯಲ್ಲಿ ಒಂದು ಫೋಟೋ ಮತ್ತು ನನ್ನ ಅನಿಸಿಕೆಯನ್ನು ಹೇಳ್ಬೇಕನ್ನಿಸ್ತು. ಹಾಗಾಗಿ ಫೋಟೋ ನನ್ನ ಸ್ನೇಹಿತರು ಕೊಟ್ಟಂಥ ಸೀರೆ ಮೊಮೆಂಟೋ ಮತ್ತು ನನ್ನ ಅನಿಸಿಕೆಯನ್ನು ಇದರಲ್ಲಿ ಹಾಕಿದ್ದೀನಿ.